ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ತಯಾರಿ, ಚುನಾವಣೆಗೆ ತಯಾರಿ. ಫಸ್ಟ್ ಕಾಂಗ್ರೆಸ್ ಮಾತಾಡೋಣ. ಕೇಂದ್ರ ವಲಯಕ್ಕೆ ಇಬ್ಬರು ಉಸ್ತುವಾರಿಗಳು, ಜಮೀರ್ ಅಹಮದ್ ಖಾನ್ ಮತ್ತು ಗುಂಡೂರಾವ್. ಉಳಿದ 4 ವಲಯಗಳಿಗೆ ಒಬ್ಬೊಬ್ಬ ಉಸ್ತುವಾರಿ. ಹೆಂಗೆ ನಡೀತಾ ಇದೆ ತಯಾರಿ? ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಯದ್ದೇ ಮಾದರಿ ಒಂದಷ್ಟು ಫೀಸ್ ಫಿಕ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬ ಅರ್ಜಿದಾರರು ಇಷ್ಟು ಫೀಸ್ ಕೊಡಬೇಕು ಅಂತ. ಅರ್ಜಿ ಸಲ್ಲಿಸುವುದಕ್ಕೆ ಅರ್ಜಿ ಶುಲ್ಕ, ಅದಕ್ಕೊಂದಷ್ಟು ವಿರೋಧಗಳು ಬಂದವು ಅಂತ ಕೇಳ್ಪಟ್ವಿ. ಎಸ್ ಅಜಿತ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ಕಾರ್ಯಕರ್ತರಿಗೆ ಜವಾಬ್ದಾರಿಗಳನ್ನು ಕೊಡಬೇಕು, ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಚರ್ಚೆ ಆರಂಭಗೊಳ್ತು. ಆಗ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂಥ ಸುರ್ಜೇವಾಲಾ ಅವರು ಅದಕ್ಕೆ ಬೇಕಾಗಿರತಕ್ಕಂಥ ಪ್ಲಾನನ್ನು ಮಾಡಿದರು. ಈ 5 ಏನು ಪಾಲಿಕೆಗಳಿದ್ದಾವೆ, ಈ ಪಾಲಿಕೆ ವ್ಯಾಪ್ತಿ ಒಳಗಡೆ ಕಾರ್ಯಕರ್ತರಿಗೆ, ಯಾರು ನಿಷ್ಠಾವಂತ ಕಾರ್ಯಕರ್ತಿದ್ದಾರೋ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಚರ್ಚೆಯನ್ನು ಶುರು ಮಾಡಿದ್ರು. ಈಗ ಕೆಲವೊಂದು ರಾಜಕೀಯ ಕಾರಣಕ್ಕಾಗಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇಲ್ಲ. ಆದರೆ ಸುರ್ಜೇವಾಲಾ ಅವರು ಬರ್ತಾ ಇದ್ದ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲ ಪಾಲಿಕೆ ವ್ಯಾಪ್ತಿಯಲ್ಲೂ ಅಂದರೆ GBI ವಿಂಗಡಣೆ ಮಾಡಿದರೆ ಎಲ್ಲ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಉಸ್ತುವಾರಿಗಳ ನೇಮಕ ಮಾಡಿದರು ಮತ್ತು ಎಲ್ಲ ಶಾಸಕರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದರು. ಪರಾಜಿತ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಆ ಕಮಿಟಿಗಳನ್ನು ಮಾಡಲಾಗಿದೆ. ಪ್ರತಿ ಫಲಾನುಭವಿಗಳನ್ನು ಗುರುತು ಮಾಡಿ ಅವರನ್ನು ಜೊತೆಯಾಗಿ ಅವ್ರಿಗೆ ಸಮಾವೇಶ ಮಾಡ್ತಕ್ಕಂಥ ಸಭೆಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ನೇರವಾಗಿ ಭೇಟಿ ಮಾಡ್ತಕ್ಕಂಥ ಅವಕಾಶ ಜೊತೆಗೆ ಯಾರು ಸಂಘಟನಾತ್ಮಕ ಕೆಲಸ ಮಾಡ್ತಿದ್ದಾರೋ ಅವರಿಗೆ ಅರ್ಜಿ ಹಾಕಲಿಕ್ಕೆ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ಆದರೆ ಅರ್ಜಿಗೆ ಒಂದಷ್ಟು ಫೀಸ್ಗಳನ್ನು ನಿಗದಿ ಮಾಡಲಾಗಿದೆ. ಅದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದೆ. ನಿರಂತರವಾಗಿ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿದಂಥ ಕಾರ್ಯಕರ್ತರಿಗೆ ಏನು ವಾರ್ಡ್ಗಳಲ್ಲಿ ಅನಾಯಾಸವಾಗಿ ಸೀಟ್ ಸಿಗಬೇಕಾದ್ರೆ ಟಿಕೆಟ್ ಸಿಗಬೇಕಾಗಿತ್ತು. ಬದಲಾಗಿ ಟಿಕೆಟ್ ಕೊಡೋ ವಿಚಾರದಲ್ಲೂ ಕೂಡ ಈಗ ಪಕ್ಷ ತೆಗೆದುಕೊಂಡ ನಿರ್ಧಾರಕ್ಕೆ ಅವರು ತಮ್ಮದೇ ಆದ ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟರ ಮಧ್ಯಲ್ಲೂ ಕೂಡ ಈಗಾಗಲೇ ಜನವರಿ 1ರಿಂದ ಅರ್ಜಿ ಕೊಡ್ತಕ್ಕಂಥ ಪ್ರಯತ್ನ ಮುಂದುವರೆದಿದೆ. ಅರ್ಜಿಯನ್ನು ಈಗಾಗಲೇ ಎಲ್ಲ ಆಕಾಂಕ್ಷಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಈ ಪ್ರಯತ್ನವನ್ನು ಮಾಡೋ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಅಂದರೆ ಕೆಳ ಹಂತದಲ್ಲಿ ಕಾರ್ಯಕರ್ತರನ್ನು ಸಂಘಟಿಸ್ತಕ್ಕಂಥ ಮತ್ತು ಚುನಾವಣೆಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಆಯಾಯ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರುಗಳು ಮತ್ತು ಪರಾಜಿತ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ ಇರ್ಬೋದು ಅಥವಾ ಶಾಸಕರಿರ್ಬೋದು, ಇವರು ತಮ್ಮ ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸದೇ ಇದ್ದರೆ ಸಹಜವಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಆ ಕಾರಣಕ್ಕಾಗಿ ಎಲ್ಲ ಶಾಸಕರುಗಳಿಗೆ, ಸಚಿವರುಗಳಿಗೆ ಟಾಸ್ಕನ್ನು ಕೊಡಲಾಗಿದೆ. ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ವಾರ್ಡ್ಗಳಿದ್ದಾವೆ ಆ ವಾರ್ಡ್ಗಳಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಅವರಿಗೆ ಸೂಚನೆ ಕೊಡಲಾಗಿದೆ. ಆ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ಮುಂದುವರೆದಿದೆ. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಇವತ್ತು ಅಧಿಕೃತವಾಗಿರುವಂಥ ಆದೇಶ ಕೊಟ್ಟಿರುವಂಥ ಕಾರಣಕ್ಕಾಗಿ ಈಗ ನಡೀತಿರುವಂಥ ವೇಗ ಏನಿದೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಕಾಂಗ್ರೆಸ್ಸು ಹೇಗಾದರೂ ಮಾಡಿ ಕನಿಷ್ಠ 3+ ಅಂದರೆ 5ರೊಳಗಡೆ 3ಕ್ಕಿಂತ ಹೆಚ್ಚು ಪಾಲಿಕೆಗಳಲ್ಲಿ ಗೆಲುವನ್ನು ಸಾಧಿಸಲೇಬೇಕಾಗುತ್ತೆ. ಯಾಕಂದರೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮತದಾರರ ಒಟ್ಟಾರೆ ಮೈಂಡ್ಸೆಟನ್ನು ಗಮನಿಸಿದ್ರೆ ಕಾಂಗ್ರೆಸ್ಗೆ ಹಳ್ಳಿ ಕಡೆ ಸಿಕ್ಕಷ್ಟು ಲಾಭ, ಒಂದು ಪರಿಪೂರ್ಣವಾಗಿ ಅವರು ನಿರೀಕ್ಷೆ ಮಾಡಿದಷ್ಟು ಮತಗಳು ಬರುವಂಥ ಸಾಧ್ಯತೆಗಳು ಟೌನ್ ಅಂದರೆ ನಗರ ಭಾಗದಲ್ಲಿ ಭಾಳ ಕಡಿಮೆ ಇದೆ. ಅದನ್ನು ಅರ್ತಿರ್ತಕ್ಕಂಥ ಕಾಂಗ್ರೆಸ್ಸು 198 ವಾರ್ಡ್ ಇದ್ದಿದೆ. ಆದರೆ ಅಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕಾರಣವನ್ನು ಮುಂದಿಟ್ಟುಕೊಂಡೇ ಈ ವಿಭಾಗವನ್ನು ಮಾಡಿದೆ ಅಂತಕ್ಕಂಥ ಆರೋಪವೂ ಕೂಡ ಇದೆ. ಹಾಗಾಗಿ 3+ ಅಂದರೆ ಕನಿಷ್ಠ 3ಕ್ಕಿಂತ ಹೆಚ್ಚು ಪಾಲಿಕೆಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಆದರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಂತಾಗುತ್ತೆ. ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಪಕ್ಷ ಗೆಲ್ಲಿಕ್ಕೆ ಪೂರಕವಾದಂಥ ಒಂದು ಸಂದೇಶ ಕೂಡ ರವಾನೆ ಆಗುತ್ತೆ. ಒಂದೊಮ್ಮೆ ಇತ್ತೀಚೆಗೆ ಬೆಂಗಳೂರಿನ ಪಾಟ್ ಹೋಲ್ಗಳು ಬಹಳ ಚರ್ಚೆ ಆದವು. ಆನಂದ್, ದೊಡ್ಡವರೆಲ್ಲ ಟ್ವೀಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಆಯಿತು. ಇದೆಲ್ಲದರಿಂದ ಅಂದರೆ ಒಂದು ಆಂಟಿ ಇನ್ಕಂಬನ್ಸಿ ಫೇಸ್ ಮಾಡೋ ಸಾಧ್ಯತೆಯನ್ನು ಕಾಂಗ್ರೆಸ್ ಆಂಟಿಸಿಪೇಟ್ ಮಾಡ್ತಿದ್ಯಾ? ಎಸ್, ಖಂಡಿತವಾಗಲೂ ಕೂಡ ನಾನು ಈಗಾಗಲೇ ಹೇಳಿದಾಗೆ 198 ವಾರ್ಡ್ ಇದ್ದಾಗ ಕಾಂಗ್ರೆಸ್ ತಂದೆ ಆದಂಥ ಪ್ರಯತ್ನವನ್ನು ಮಾಡಿತ್ತು. ಆದರೂ ಕೂಡ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಬೇರೆ ಬೇರೆ ಪಕ್ಷೇತರ ಬೆಂಬಲದೊಂದಿಗೆ ಅವರು ಅಧಿಕಾರವನ್ನು ಹಿಡಿದಿದ್ರು ಕಳೆದ ಬಾರಿ. ನಂತರದಲ್ಲಿ ಮತ್ತೆ BJPಗೆ ಅಧಿಕಾರ ಹೋಗಿತ್ತು. ಆದರೆ ಈಗಲೂ ಕೂಡ ಕರ್ನಾಟಕ, ಈಗ ಬೆಂಗಳೂರಲ್ಲಿ ಭಾಳ ಪ್ರಮುಖವಾಗಿ ಬೆಂಗಳೂರಲ್ಲಿರ್ತಕ್ಕಂಥ ಏನು ಸಂಚಾರದ ವ್ಯವಸ್ಥೆಗಳಿರ್ಬೋದು, ಗುಂಡಿಗಳಿರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು, ರೌಡಿಗಳ ಅಟ್ಟಹಾಸಗಳು ಹೆಚ್ಚಾಗಿರ್ತಕ್ಕಂಥದ್ದು, ಮಹಿಳೆಯರ ರಕ್ಷಣೆ ವಿಚಾರದಲ್ಲಿ ಕೇಳಿಬರ್ತಾ ಇರತಕ್ಕಂಥ ಆರೋಪಗಳಿರ್ಬೋದು, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಉದ್ಯೋಗ ನೀಡತಕ್ಕಂಥ ಸಂಸ್ಥೆಗಳು ಬೇರೆ ರಾಜ್ಯಗಳಿಗೆ ಹೊರಹೋಗುವಂಥ ವಿಚಾರಗಳಿರ್ಬೋದು, ಮತ್ತು ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ, ಸಂಚಾರ ವ್ಯವಸ್ಥೆ ಬಗ್ಗೆ, ಫ್ಲೈಓವರ್ ಬಗ್ಗೆ, ಮೆಟ್ರೋ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಬೇರೆ ಬೇರೆ ರೀತಿಯ ಆಕ್ಷೇಪಗಳು ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಮತದಾರರ ಮೇಲೆ ಒಂದು ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಅದಕ್ಕೆ ಪರ್ಯಾಯವಾಗಿ ಕೂಡ ಕಾಂಗ್ರೆಸ್ ತಂದೆ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಮಾಡ್ತಾ ಇದೆ. ಈಗ 369 ವಾರ್ಡ್ಗಳಿಗೆ ಮಾಡಿರ್ತಕ್ಕಂಥ ಮೀಸಲಾತಿಯನ್ನು ಗಮನಿಸ್ತಾ ಇದ್ರೆ, ಅಲ್ಲೆಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಮಾತುಗಳನ್ನು ಗಮನಿಸ್ತಾ ಇದ್ರೆ
ಕಾಂಗ್ರೆಸ್ಗೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ನಾವು ಕೆಲ ಹೊತ್ತಿನ ಮೊದಲು ವಿಶ್ವನಾಥ್ ಅವರ ರಿಯಾಕ್ಷನ್ ಗಮನಿಸಿದಾಗ ವಿಶ್ವನಾಥ್ ಅವರು ಹೇಳ್ತಾ ಇದ್ರು, ಇಲ್ಲಿ ತಮಗೆ ಬೇಕಾದಾಗೆ ಮೀಸಲಾತಿಯನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಚುನಾವಣೆ ಗೆಲ್ಲಿಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳಲ್ಲಿ ಇದು ಕೂಡ ಒಂದು. ತಮಗೆ ಬೇಕಾದ ಮೀಸಲಾತಿಯನ್ನು ಯಾವ ಸರ್ಕಾರ ಯಾವುದಿರುತ್ತೋ ಆ ಪಾರ್ಟಿಗಳು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳುತ್ತೆ. ಇಲ್ಲೂ ಕೂಡ ಈಗ ಮಾಡಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಅದರದೇ ಆಗಿರ್ತಕ್ಕಂಥ ಆಕ್ಷೇಪಗಳಿದೆ. ಕಾಂಗ್ರೆಸ್ಸು ಈ ಮೂಲಕ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಆ್ಯಂಟಿ ಇನ್ಕಂಬೆನ್ಸನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ 3ಕ್ಕಿಂತ ಹೆಚ್ಚು ಪಾಲಿಕೆಗಳನ್ನು ಗೆದ್ದಿದ್ದೇ ಆದರೆ ಮಾತ್ರ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕಾಗತ್ತೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಪರವಾಗಿರ್ತಕ್ಕಂಥ ಅಭಿಪ್ರಾಯಗಳಿದೆ ಅಂತಕ್ಕಂಥ ಸಂದೇಶ ಹೋಗುತ್ತೆ. ಒಂದೊಮ್ಮೆ 3ಕ್ಕಿಂತ ಕಡಿಮೆ ಪಾಲಿಕೆಗಳಲ್ಲಿ ಕಡಿಮೆ ಸ್ಥಾನಗಳು ಗೆದ್ದಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ರಾಜಕೀಯ ಬದಲಾವಣೆಗಳಿಗೆ ಒಂದು ದಿಕ್ಸೂಚಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸತಾಯಗತಾಯ ಗೆಲ್ಲಬೇಕು ಅಂತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಬಿಜೆಪಿ ಮತ್ತು JDS ಅನ್ನು ಹೋಲಿಸಿದರೆ ಒಂದಷ್ಟು ಕಾಂಗ್ರೆಸ್ ಕೆಲ ದಿನಗಳ ಮುಂಚಿತವಾಗಿ ಒಂದು GBA ಚುನಾವಣೆಗೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿದೆ. ಅಜಿತ್, ಪ್ರಶಾಂತ್, ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಆಡಳಿತ ಪಕ್ಷಕ್ಕೊಂದು ಅಪ್ಪರ್ ಹ್ಯಾಂಡ್ ಇರುತ್ತೆ ಅಂತಾರೆ. ಕ್ಯಾನ್ ವಿ ಸೇ ದಟ್ ಹಿಯರ್ ಆಲ್ಸೋ? that is a conventional political wisdom. Okay. But it's always not necessary. ಈಗ ದಿಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಮ್ ಆದ್ಮಿ ಪಕ್ಷ ಗೆದ್ದಾಗ ಸರ್ಕಾರ ಬೇರೆ ಇತ್ತು. ಓಕೆ. ಅಂದರೆ ಕೇಂದ್ರದ ದೊಡ್ಡ ಚುನಾವಣೆ ನಂತರ ಆಮ್ ಆದ್ಮಿ ಪಕ್ಷ ಗೆತ್ತು, MCD ಚುನಾವಣೆಗಳನ್ನು ಗೆತ್ತು. ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದ್ದಾಗ BJP 3 MCDಗಳನ್ನು ಗೆದ್ದುಕೊಂತು. ಓಕೆ. ಇದು ಯಾವತ್ತೂ ನಡೆಯುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ಕರ್ನಾಟಕದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಜಾಸ್ತಿ ನೋಡಿದ್ದೀವಿ. ಅಂದರೆ ನನಗನ್ಸುತ್ತೆ ಅಜಿತ್, 2 ಸಂಗತಿಗಳಿವೆ. ಓಕೆ. ಒಂದು, ಆಂಟಿ ಇನ್ಕಂಬನ್ಸಿ ಆಸ್ ಸಚ್ ನಿಮಗೆ ಈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟಿಂಗಿಗೆ ಕಾರಣ ಆಗತ್ತಾ ಅನ್ನೋದು ನಂಬಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ಓಕೆ. ಯಾಕಂದರೆ ನೀವು ಕಳೆದ 10 ವರ್ಷಗಳಲ್ಲಿ ನೋಡಿ, ಈಗ ಒಂದೇ ಮಹಾನಗರ ಪಾಲಿಕೆ ಚುನಾವಣೆ ಆಗಿದ್ದಲ್ವಾ? ಮಹಾನಗರ ಪಾಲಿಕೆ ಚುನಾವಣೆ, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ, ನೀವು ಮೆಟ್ಲು ತಗೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಹೌದು ಹೌದು. ನಿಮ್ಗೆ ಅರ್ಬನ್ ಪತಿ ಅಂತ ಏನೋ ನಾವು ಮಾತಾಡ್ತೀವಿ, ಅದು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಒಂದು ತಾತ್ಸಾರ ಇರುತ್ತೆ, ಯಾರು ಓಟ್ ಹಾಕಿದ್ರೆ ಏನು ಬಿಡಪ್ಪ ಅಂತ. ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಅದು ಕಡಿಮೆ ಆಗಿರುತ್ತೆ, ಇಲ್ಲ ನಾವು ವೋಟ್ ಹಾಕಬೇಕು ಯಾಕಂದರೆ ಅದು ಪಾರ್ಟಿ ಚಾಯ್ಸ್ ಇರುತ್ತೆ ಅಂತ. ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಬಂದ ನಂತರ ಒಂದು ಅರ್ಬನ್ ವೋಟರ್ಸ್ನಲ್ಲಿ ಒಂದು ಸಹಜದ ಉತ್ಸಾಹ 14ರಲ್ಲಿ ನೋಡಿದ್ವಿ, 19ರಲ್ಲಿ ಸ್ವಲ್ಪ ಕಡಿಮೆ ನೋಡಿದ್ವಿ, 24ರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ನೋಡಿದ್ವಿ. ಯಾಕೆ ನನಗನ್ಸುತ್ತೆ ಈ ಪಾಟ್ ಹೋಲ್ಗಳ ವಿಚಾರದಲ್ಲೇ ಚುನಾವಣೆಗಳು ನಡೀತಾವ ಅಥವಾ ಎಲ್ರದ್ದು ಒಂದು ಡೆಫಿನೆಟ್ ಪಾಕೆಟ್ಸ್ ವೋಟ್ಸ್ ಇವೆ. ಎಸ್, ಆ ವೋಟ್ಗಳನ್ನು ಮತ್ತು ಅದರ ಜೊತೆಗೊಂದಿಷ್ಟು ಹಣವನ್ನು ಖರ್ಚು ಮಾಡಿ ಚುನಾವಣೆಗಳನ್ನು ನಡೆಸ್ತಕ್ಕಂಥ ಪ್ರಕ್ರಿಯೆ ಬಿಟ್ಟರೆ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಅಡ್ಮಿನಿಸ್ಟ್ರೇಷನ್ನ ಮಾನದಂಡಗಳನ್ನಿಟ್ಕೊಂಡು, ಅಡ್ಮಿನಿಸ್ಟ್ರೇಷನ್ನ ವಿಮರ್ಶೆಯನ್ನಿಟ್ಕೊಂಡು ಮಹಾನಗರ ಪಾಲಿಕೆಯ ಚುನಾವಣೆಗಳು ನಡೀತಾ ಇವೆಯಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ನನಗನ್ಸುತ್ತೆ ಅಜಿತ್, ಇದನ್ನು ನೋಡೋಣ, ಜೂನ್ 30ರ ನಂತರ ನೀವು ಮತ್ತೆ ಇದೇ ಪಾರ್ಟಿ ರೌಂಡ್ಸ್ ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಆಗುತ್ತೆ. ಹೌದು, ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ಇದರಲ್ಲಿ ನಿರ್ಣಯ ಆಗಬೇಕಾಗಿರೋದೇನು? DK ಶಿವಕುಮಾರ್ ಬೆಂಗಳೂರನ್ನ ಗೆದ್ದು ಕಾಂಗ್ರೆಸ್ಗೆ ಕೊಡಬಲ್ರಾ ಇಲ್ವಾ ಅಂತಕ್ಕಂಥ. ಅದೇ ನೆಕ್ಸ್ಟ್ ಕ್ವಶನ್ ಆಗಿತ್ತು ನಂದು. ಕರ್ನಾಟಕ ಇದೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಅಧಿಕಾರ ಹಸ್ತಾಂತರದ ಚರ್ಚೆ, ಡೆಫಿನೆಟ್ಲಿ ಬಿಜೆಪಿ ಒಳಗಿನ ಭಿನ್ನಮತ, ಬಿಜೆಪಿಗೂ ಕೂಡ ವಿಜಯೇಂದ್ರರಿಗೆ ಒಂದು ರೀತಿಯಾಗಿರ್ತಕ್ಕಂಥ 2000, ಯಾಕಂದ್ರೆ ಅವ್ರದ್ದು ಅವಧಿ 2026 ಹೆಚ್ಚು ಕಡಿಮೆ ಅಕ್ಟೋಬರ್ವರೆಗಿದೆ ಅವ್ರದ್ದು. ಎಸ್, ಏನು ಈಗ ಆಗದೆ ಹೋದ್ರೆ 3 ವರ್ಷ ಅವ್ರದ್ದು ಅವಧಿ. ಜೂನ್ 30ರ ಒಳಗಡೆ ನಡೀತಕ್ಕಂಥ ಮಹಾನಗರ ಪಾಲಿಕೆಯ ಚುನಾವಣೆಗಳ ಫಲಿತಾಂಶಗಳು BJPಗೆ ಒಂದು ರೀತಿ ಹೀನಾಯವಾಗಿದ್ರೇನು ಅಥವಾ ಚೆನ್ನಾಗಿದ್ರೇನು ಅಂತಕ್ಕಂಥದ್ದು ವಿಜೇಂದ್ರ ಆರ್ ಅಶೋಕ್ ಅವರ ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜೊತೆಗೆ BBMPಯಲ್ಲಿ BJP ಮತ್ತು JDSನ ಮೈತ್ರಿ ಆದರೆ ಅದರ ಒಟ್ಟಾರೆ ಇಫೆಕ್ಟ್ ಏನಾಗಬಹುದು ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ ಮೇಲೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗತ್ತೆ. ಹೌದು. ಮತ್ತು ಇಡೀ DK ಶಿವಕುಮಾರರ 2023ರ ಫಲಿತಾಂಶದ ನಂತರ ಅವ್ರಿಗಿರ್ತಕ್ಕಂಥ ಅವಕಾಶ ಇದು ಅಥವಾ ಅವ್ರಿಗಿರ್ತಕ್ಕಂಥ ರಿಸ್ಕ್ ಕೂಡ ಇದು. ಹೀಗಾಗಿ ಈ ಚುನಾವಣೆಗಳು
ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿನ ಮ್ಯಾಕ್ರೋ ಲೀಡರ್ಶಿಪ್ ಇಶ್ಯೂಗಳನ್ನು ನಿರ್ಧರಿಸ್ತವೆ ಭಾಗ 1. ಭಾಗ 2 ನನಗನ್ಸುತ್ತೆ ಮಹಾನಗರ ಪಾಲಿಕೆಯ ಪೈಪೋಟಿ ಇಷ್ಟ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಜಿತ್, ನಾವು ಭಾಳ ಪಾಲಿಟಿಕ್ಸನ್ನು ಸೂಪರ್ಫಿಷಿಯಲ್ ಮಾತಾಡ್ತೀವಿ. ರಿಯಲ್ ಎಸ್ಟೇಟ್ ಕುಳಗಳು, ಗುಂಡಾ ಎಲಿಮೆಂಟ್ಗಳು ರಾಜಕೀಯ ಖಾದಿಯನ್ನು ಹಾಕ್ಕೊಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೌದು. ಮತ್ತು ರಾಜಕಾರಣಿಗಳು ಏನು ಬಿಸ್ನೆಸ್ ಮಾಡ್ತೀರಂದರೆ ರಿಯಲ್ ಎಸ್ಟೇಟ್ ಮಾಡ್ತೀವಿ ಅನ್ನೋದನ್ನು ಹೇಳುವ ಕಾಲಘಟ್ಟದಲ್ಲೂ ಕೂಡ ನಾವಿದ್ದೀವಿ. ಕರೆಕ್ಟ್. ಇದರ ನೇರ ಇಫೆಕ್ಟ್ ಬೀಳ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಚುನಾವಣೆ ಮೇಲೆ. ಕರ್ನಾಟಕದ ಚುನಾವಣೆಯ ಖರ್ಚು ವೆಚ್ಚ ಬೇರೆ ರಾಜ್ಯಗಳಿಗೆ ಹೋಲಿಸಿದಲ್ಲಿ ವಿಪರೀತ ಜಾಸ್ತಿ ಆಗಲಿಕ್ಕೆ 2 ಕಾರಣ. ಒಂದು ಬೆಂಗಳೂರಿನ ರಿಯಲ್ ಎಸ್ಟೇಟು, ಇನ್ನೊಂದು ಬಳ್ಳಾರಿಯ ಗಣಿಗಾರಿಕೆ. ಹೀಗಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ದೊಡ್ಡ ಮೊತ್ತದ ಹಣ ಖರ್ಚಾಗ್ತಕ್ಕಂಥದ್ದು ನಾವು ನೋಡ್ಲಿದ್ದೀವಿ. ಆದರೆ ಅಟ್ ದ ಸೇಮ್ ಟೈಮ್ ಅರ್ಬನ್ ವೋಟರ್ಸ್ ಏನಿದ್ದಾರೆ, ಎಜುಕೇಟೆಡ್ ವೋಟರ್ಸ್ ಏನಿದ್ದಾರೆ, ಅವರು ಎಷ್ಟರ ಮಟ್ಟಿಗೆ ಹೊರಗಡೆ ಬಂದು ವೋಟ್ ಹಾಕ್ತಾರೆ ಅನ್ನೋದರ ಮೇಲೆ ನಿಮಗೆ ಆ್ಯಂಟಿ ಇನ್ಕಂಬನ್ಸಿ ಇರುತ್ತೋ ಆ್ಯಂಟಿ ಇನ್ಕಂಬನ್ಸಿ ಇರೋಲ್ಲ ಅನ್ನೋದು ನಿರ್ಣಯ ಆಗುತ್ತೆ ಅಂತ ನನಗನ್ಸುತ್ತೆ. ತಯಾರಿಗಳು ನೋಡಿ, ತಯಾರಿಗಳು ಮಾಡಲೇಬೇಕು, ಮಾಡ್ತಾರೆ. ಕಾಂಗ್ರೆಸ್ ಆದ್ರೇನೋ, ಅದು BJP ಆದ್ರೇನೋ, ನೀವು ಮಂತ್ರಿಗಳನ್ನು ಉಸ್ತುವಾರಿಯನ್ನಾಗಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಹಾಕಬೇಕಾಗತ್ತೆ. ಬಟ್ ಅಂತಿಮವಾಗಿ ಚುನಾವಣೆಗಳು ಹೇಗೆ ನಡೀತವೆ, ಯಾಕಂದರೆ ನಾನು ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ತುಂಬ ದೈನಂದಿನವಾಗಿ ಗಮನಿಸ್ತಾ ಇದ್ದೀನಿ. 69 ನಗರ ಸೇವಕರು ಅಜಿತ್ ಮಹಾರಾಷ್ಟ್ರದಲ್ಲಿ ಅನ್ಅಪೋಸ್ಡ್ ಆಗಿ ಬಂದರು. ಹ್ಯಾವ್ ಯು ಎವರ್ ಹರ್ಡ್ ಇಟ್? 69 ಜನ. ಏನದು ರೀಸನು? ರೀಸನ್ ಏನಿಲ್ಲ, 15 ಕೋಟಿ ಹಣವನ್ನು ನಿಮ್ಗೆ ಹಿಂತೆಗೆಸ್ಲಿಕ್ಕೆ ಕೊಡ್ಲಾಗ್ತಾ ಇದೆ. ಇಮ್ಯಾಜಿನ್, 15 ಕೋಟಿ. ಮಹಾನಗರ ಪಾಲಿಕೆ, ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಠಾಣೆ, ಡೊಂಬಿವಿಲಿ, ಮುಳುಂದಲ್ಲಿ ಈ ಮಟ್ಟದ ಹಣದ ಹರಿವು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ನಡೀತಾ ಇದೆ. ಅದು ಬೆಂಗಳೂರಿನಲ್ಲೂ ಕೂಡ ನನಗನ್ಸತ್ತೆ ನಿಶ್ಚಿತವಾಗಿ ನಡೆಯುತ್ತೆ. ಯಾಕಂದರೆ ಸ್ಟೇಕ್ಸ್ ಆರ್ ಹೈ. ಕರೆಕ್ಟ್. ಒಂದು ಮ್ಯಾಕ್ರೋ ಪೊಲಿಟಿಕಲ್ ಸ್ಟೇಕ್ಸ್ ಆರ್ ಹೈ, ಇನ್ನೊಂದು ಕೆಳಗಡೆ ನೀವು ಮಹಾನಗರ ಪಾಲಿಕೆ ಸದಸ್ಯರಾದರೆ ನಿಮ್ಮ ಇನ್ಕಮ್ ಎಷ್ಟು, ಅದರ ಆಧಾರದ ಮೇಲೆ ಖರ್ಚು ವೆಚ್ಚ ನಡೆಯುತ್ತೆ. ಹಾಗಾಗಿ ನನಗನ್ಸುತ್ತೆ ಅಜಿತ್, ಮಾಧ್ಯಮವಾಗಿ ನನಗಿರ್ತಕ್ಕಂಥ ಕಳವಳ, ಒಂದು ಚುನಾವಣೆ ನಡಿಬೇಕು, ಆದರೆ ಎರಡನೇದು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡಿಬೇಕಾದ್ರೆ ಎಜುಕೇಟೆಡ್ ವೋಟರ್ಸ್ ಏನಿದ್ದಾರೆ ಅವರು ಲೋಕಸಭೆ ವಿಧಾನಸಭೆ ಅಷ್ಟೇ ಅಲ್ಲ, ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲೂ ಕೂಡ ಹೊರಗಡೆ ಬಂದು ಹಾಕ್ಲಿ. ಹಿಂದಿನ ಮಹಾನಗರ ಪಾಲಿಕೆಯ ಸದಸ್ಯ ಮತ್ತು ಪಾಲಿಕೆ ನಡೆಸಿರ್ತಕ್ಕಂಥ ಆಡಳಿತದ ಆಧಾರದ ಮೇಲೆ ವೋಟ್ ನಡಿಬೇಕಾಗತ್ತೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.